ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ NM ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಏನಪ್ಪ, ಇವತ್ತು ಮತ್ತೆ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಆಗ್ಬಿಡಿ. ಇವತ್ತು ಒಂದು ಹೊಸ ಹೆಲ್ಮೆಟ್ ಪರ್ಚೇಸ್ ಮಾಡಿದ್ದೀನಿ. ಅದರ ಅನ್ಬಾಕ್ಸಿಂಗ್ ವಿಡಿಯೋ ಇದಾಗಿರುತ್ತೆ. ಯಾರಾದರೂ ಹೊಸ ಹೆಲ್ಮೆಟ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಈ ವಿಡಿಯೋ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಯಾವುದೆಲ್ಲ ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡ್ಬೇಕಂತ ನನ್ನ ಅನುಭವ ತಕ್ಕಂಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಾನಿವತ್ತು ಪರ್ಚೇಸ್ ಮಾಡುವಂಥ ಹೆಲ್ಮೆಟ್ ಬಂದ್ಬಿಟ್ಟು MT ಥಂಡರ್ 3 SV ಟರ್ಬೈನ್ ಅಂತ. ಸೊ MT ಬಂದ್ಬಿಟ್ಟು ಪ್ರೀಮಿಯಂ ಹೆಲ್ಮೆಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ. ಸೊ MT ಹೆಲ್ಮೆಟ್ ಬಂದ್ಬಿಟ್ಟು ಮೇಡ್ ಇನ್ ಯುರೋಪ್ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ R&D ಮಾಡಿ ಆದಮೇಲೆ ಈ ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ. ಸೊ ಮಾರ್ಕೆಟಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಹೆಲ್ಮೆಟ್ಸ್ ಇದೆ. LS2 ಆಗಿರ್ಬೋದು, XR, XS, HJC, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇರೆ ಬೇರೆ ವೆರೈಟಿ ಆದಂಥ ಬ್ರ್ಯಾಂಡ್ಸ್ ಇದೆ. ಸೊ ನಾನು ಇದಕ್ಕಿಂತ ಮುಂಚೆ ಸುಮಾರು ಹೆಲ್ಮೆಟ್ಸ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ SMK ಟ್ವಿಸ್ಟರ್ ಆಗಿರ್ಬೋದು, ಅದಾದಮೇಲೆ ಸ್ಟಡ್ಸ್ ಥಂಡರ್ 3 ಅಂತ ಇತ್ತು, ಅದನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ರಾಯಲ್ ಎನ್ಫೀಲ್ಡ್ದು ಒಂದು ಹೆಲ್ಮೆಟ್ ಇದೆ, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ವೇಗಾನು ಯೂಸ್ ಮಾಡಿದ್ದೆ ಮುಂಚೆ ಎಲ್ಲ. ಹೆಲ್ಮೆಟ್ಸ್ ಅಂದಲ್ಲೂ ತುಂಬಾ ವೆರೈಟೀಸ್ ಆಫ್ ಹೆಲ್ಮೆಟ್ಸ್ ಇದೆ. ಫುಲ್ ಫೇಸ್ ಆಗಿರ್ಬೋದು, ಹಾಫ್ ಫೇಸ್ ಆಗಿರ್ಬೋದು, ಅಥವಾ 2-in-1 ಹೆಲ್ಮೆಟ್ ಆಗಿರ್ಬೋದು, ಅಥವಾ ಅಡ್ವೆಂಚರ್ ವೇರಿಯಂಟ್ ಥರ ಒಂದು ಹೆಲ್ಮೆಟ್ ಬರುತ್ತೆ. ಪೀಕ್ ಎಲ್ಲ ಜಾಸ್ತಿ ಉದ್ದ ಬರುತ್ತೆ, ಸೊ ಅದೆಲ್ಲ ಹೆಲ್ಮೆಟ್ ಬರುತ್ತೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಪರ್ಚೇಸ್ ಮಾಡುವಂಥ ಹೆಲ್ಮೆಟ್ ಬಂದ್ಬಿಟ್ಟು ಫುಲ್ ಫೇಸ್ ಹೆಲ್ಮೆಟ್ ಆಗಿರುತ್ತೆ. ಸೊ ನನ್ನ ಮೂಲ ಉದ್ದೇಶ ಬಂದ್ಬಿಟ್ಟು ಟ್ರಾವೆಲಿಂಗಲ್ಲಿ ಹೆಲ್ಪ್ಫುಲ್ ಆಗಲಿ ಅನ್ನೋ ಸಲುವಾಗಿ, ಅಂದರೆ ಬೇಸಿಕ್ಲಿ ಟ್ರಾವೆಲ್ ಓರಿಯೆಂಟೆಡ್ ಹೆಲ್ಮೆಟ್ ನಾನು ಪರ್ಚೇಸ್ ಮಾಡಿರೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಕ್ವಿಕ್ಲಿ ಅನ್ಬಾಕ್ಸ್ ದ ಹೆಲ್ಮೆಟ್. ಸೊ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಇಲ್ಲಿ ನೋಡ್ಬೋದು, ಬಾಕ್ಸ್ ಮೇಲೆ ಈ ಥರ ಬರೆದಿದ್ದಾರೆ, ಡಿಸೈನ್ ಟು ಪ್ರೊಟೆಕ್ಟ್ ಅಂತ. ಸೊ ಇದು ಈ ಥರ ಇದೆ. ಸೊ ಬಾಕ್ಸ್ನ ಆಲ್ರೆಡಿ ಓಪನ್ ಮಾಡಿದೆ. ಬಿಕಾಸ್ ಏನಂದರೆ ನಾನು ಆಚೆ MT ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ದು. ರೀಸನ್ ಬೀಯಿಂಗ್ ಏನಂದರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಇಶ್ಯೂ ಏನಾಗ್ಬೋದು ಅಂತಂದರೆ, ಸೊ ಸೈಜ್ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಬೆಟರ್ ಸ್ಟೋರ್ಗೆ ವಿಸಿಟ್ ಮಾಡಿ ಎಕ್ಸಾಕ್ಟ್ ಸೈಜು ಫಿಟ್ಟಿಂಗ್ ಎಲ್ಲ ನೋಡ್ಕೊಂಡ್ಬಿಟ್ಟೆ ಪರ್ಚೇಸ್ ಮಾಡಬೇಕು. ಸೊ ಆಲ್ರೆಡಿ ಓಪನ್ ಆಗಿದೆ. ಸೊ ಇದ್ರ ಜೊತೆ ಒಂದು ಕವರ್ ಕೊಟ್ಟಿರ್ತಾರೆ. ಸೊ ನೋಡ್ಬೋದು, ಈ ಥರ ಒಂದು ಕವರ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಇದೆ, ಕವರ್ ಆಗಿರುತ್ತೆ. ಸೊ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಬ್ರ್ಯಾಂಡಿಂಗ್ ಇದೆ, MT ಹೆಲ್ಮೆಟ್ಸ್ ಅಂತ. ಇಲ್ಲೂ ಡಿಸೈನ್ ಟು ಪ್ರೊಟೆಕ್ಟ್ ಅಂತ ಹಾಕಿದ್ದಾರೆ. ಇಲ್ಲಿ ವೆಬ್ಸೈಟನ್ನು ಮೆನ್ಷನ್ ಮಾಡಿದ್ದಾರೆ. ಬಾಕ್ಸಲ್ಲಿ ಏನೂ ಇಲ್ಲ, ಅಷ್ಟೇ. ಸೊ ಈಗ ಬಾಕ್ಸ್ನ ಸೈಡಿಗೆ ಇಟ್ಟು ಹೆಲ್ಮೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣಂತೆ. ಸೊ ಈ ಥರ ಕಾಣಿಸುತ್ತೆ ಹೆಲ್ಮೆಟ್ಟು. ಸೊ ಇನ್ನೂ ಈ ಸ್ಟಿಕ್ಕರ್ಸ್ನೇನು ರಿಮೂವ್ ಮಾಡಿಲ್ಲ ನಾನು. ಸೊ ಇಲ್ಲೆಲ್ಲ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಆಮೇಲೆ ಮಾಡೆಲ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಹೆಲ್ಮೆಟ್ ಲುಕ್ ಇದೆ, ಸಖತ್ತಾಗಿ ಕಾಣಿಸುತ್ತೆ ಹೆಲ್ಮೆಟ್ ಮಾತ್ರ. ನಿಯಾನ್ ಕಲರ್ ತೊಗೊಂಡಿದ್ದೀನಿ. ಸೊ MT ಥಂಡರ್ 3 SV ಟರ್ಬೈನ್ ಮಾಡೆಲ್ ಅಂತ ಇಲ್ಲಿ ನೋಡ್ಬೋದು. ಇಲ್ಲೂ ಮೆನ್ಷನ್ ಮಾಡಿದ್ದಾರೆ, ಟರ್ಬೈನ್ ಅಂತ ಹಾಕಿದ್ದಾರೆ. ಸೊ ಪ್ಲಸ್ ಇಲ್ಲೂ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿದೆ ನೋಡಿ, ಇಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಪರ್ಚೇಸ್ ಮಾಡಿರುವಂಥದ್ದು M ಸೈಜು. ಸೊ ಇಟ್ ಶುಡ್ ಬಿ ಸ್ನಗ್ ಫಿಟ್. ಸೊ ನಿಮ್ಮ ಸ್ಕಲ್ ಸೈಜ್ ಅಂದರೆ ತಲೆ ಸೈಜ್ ಎಷ್ಟಿರುತ್ತೆ ಅದನ್ನು ಮೇಜರ್ ಮಾಡಿ ಹೆಲ್ಮೆಟ್ನ ಪರ್ಚೇಸ್ ಮಾಡಿ. ಸೊ ಇದ್ರ ಮೇಲೆ ನೋಡ್ಬೋದು, ಇಲ್ಲಿ ಆ್ಯಂಟಿ ಸ್ಕ್ರ್ಯಾಚ್, ಕ್ವಿಕ್ ರಿಲೀಸ್, ಆಮೇಲೆ 2.2 mm ಥಿಕ್ನೆಸ್ ವೈಸರ್ ಆಗಿರುತ್ತೆ. ಸೊ ಹೆವಿ ಥಿಕ್ನೆಸ್ ಇದೆ. ಆಮೇಲೆ ಇದು ಪಿನ್ ಲಾಕ್ ರೆಡಿ ಆಗಿರುತ್ತೆ, ಬಟ್ ಪಿನ್ ಲಾಕ್ ವೈಸರ್ ಇದ್ರ ಜೊತೆ ಬರಲ್ಲ. ಸೊ ಇಲ್ಲಿ ಒಳಗಡೆ ನೋಡ್ಬೋದು, ಸನ್ ವೈಸರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅದರದ್ದು ಬಟನ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇದು ಪಿನ್ ಲಾಕ್ ರೆಡಿ ಆಗಿರುತ್ತೆ. ಇಲ್ಲಿ ಮತ್ತು ಇಲ್ಲೊಂದು ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ ನೀವು ಪಿನ್ ಲಾಕ್ ವೈಸರ್ನ ಹಾಕೋಬೋದು. ಪಿನ್ ಲಾಕ್ ವೈಸರ್ ಏನಕ್ಕೆ ಹೆಲ್ಪ್ಫುಲ್ ಅಂದರೆ, ರೈನಿ ಸೀಸನಲ್ಲಿ ಅಥವಾ ಸಿಕ್ಕಾಪಟ್ಟೆ ಫಾಗ್ ಆದಾಗ ಒಳಗಡೆ ಎಲ್ಲ ಫಾಗ್ ಎಲ್ಲ ಜಮಾ ಆಗಲ್ಲ. ಸೊ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಮತ್ತು ಆಮೇಲೆ ಇದು ಕ್ವಿಕ್ ರಿಲೀಸ್ ಸಿಸ್ಟಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಕ್ವಿಕ್ ರಿಲೀಸ್ ಸಿಸ್ಟಮ್ ಇದೆ. ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದು, ಆಮೇಲೆ ಕ್ಲೋಸ್ ಮಾಡ್ಕೋಬೋದು ಇದನ್ನು. ಸೊ ಇದ್ರ ಜೊತೆ ಇದೆಲ್ಲ ಸ್ಟಿಕ್ಕರ್ಸ್ ಇದೆ, ಒಳಗಡೆ ಎಲ್ಲ ಸ್ಟಿಕ್ಕರ್ಸ್ ಇದೆ. ಸೊ ಆಮೇಲೆ ಇದು ಡಬಲ್ ಪ್ಯಾಡಿಂಗ್ ಇರುತ್ತೆ. ಕಂಫರ್ಟ್ ವೈಸ್ ವೆರಿ ಗುಡ್. ಆಮೇಲೆ ಇದೆಲ್ಲ ಪರ್ಟಿಕ್ಯುಲರ್ ಪ್ಯಾಡಿಂಗ್ಸ್ ಎಲ್ಲನೂ ರಿಮೂವ್ ಮಾಡ್ಕೋಬೋದು. ಸೊ ನಾನು ಏನಕ್ಕೆ ಈ ಹೆಲ್ಮೆಟ್ನ ಪರ್ಚೇಸ್ ಮಾಡಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಂದು ನೀಡ್ ಬಂದುಬಿಟ್ಟು ನಾಯ್ಸ್ ಕ್ಯಾನ್ಸಲೇಷನ್ ಆಗಿತ್ತು, ಪ್ಲಸ್ ಬಿಲ್ಡ್ ಕ್ವಾಲಿಟಿ.
ಸೊ ಈ ಹೆಲ್ಮೆಟಲ್ಲಿ ನಾಯ್ಸ್ ಎಲ್ಲ ಅಷ್ಟೊಂದು ಬರಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ರಂಟ್ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಇದನ್ನು ಕ್ಲೋಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಮೇಲೊಂದು ಕೊಟ್ಟಿದ್ದಾರೆ, ಸೊ ಏರ್ ಸರ್ಕ್ಯುಲೇಷನ್ ಸಲುವಾಗಿ. ಸೊ ಆಮೇಲೆ ಇಲ್ಲೊಂದು ಹಿಂದ್ಗಡೆ ಕೊಟ್ಟಿದ್ದಾರೆ. ಸೊ ಇದ್ರದ್ದು ವೇಟ್ ಬಂದ್ಬಿಟ್ಟು 1550 ಗ್ರಾಮ್ ಆಗಿರುತ್ತೆ. ಇಷ್ಟು ಚೆನ್ನಾಗಿದೆ ಅಂತಂದರೆ ಹೆಲ್ಮೆಟು, ವೇಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಿಮಗೆ ತಲೆ ಮೇಲೆ ಅಷ್ಟೊಂದು ಹೆವಿ ಅನಿಸಲ್ಲ. ಸೊ ಬೇರೆ ಹೆಲ್ಮೆಟ್ಸ್ ಎಲ್ಲ ಇವಾಗ ಎಕ್ಸಾಂಪಲ್ SMK ಮತ್ತು ಎಕ್ಸಾರ್ ಎಲ್ಲ ಹೆಲ್ಮೆಟ್ ಕಂಪೇರ್ ಮಾಡಿದ್ರೆ, ಸೊ ಈ ಹೆಲ್ಮೆಟ್ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಫೀಲ್ ಆಗುತ್ತೆ ಬಿಕಾಸ್ ಆಫ್ ವೇಟ್ ಡಿಸ್ಟ್ರಿಬ್ಯೂಷನ್. ಈ ಪರ್ಟಿಕ್ಯುಲರ್ ಕಲರ್ ಏನಕ್ಕೆ ಹೋದೆ ಅಂತಂದರೆ, ಹೈವೇಲಿ ಈ ಕಲರ್ ವೈಬ್ರೆಂಟ್ ಕಲರ್ ಇದ್ದರೆ ಸೊ ಜಾಸ್ತಿ ಅಟೆನ್ಷನ್ ಸಿಗುತ್ತೆ. ಅಟೆನ್ಷನ್ ಇನ್ ದ ಸೆನ್ಸ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಅಪೋಸಿಟ್ ಬರೋ ವೆಹಿಕಲ್ಸ್ ಆಗಿರ್ಬೋದು, ಹಿಂದ್ಗಡೆ ಬರೋರಿಗೆಲ್ಲನೂ ಇದು ಈಸಿಲಿ ವಿಸಿಬಲ್ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಈ ಪರ್ಟಿಕ್ಯುಲರ್ ಕಲರ್ನ ನಾನು ತೊಗೊಂಡಿರ್ತೀನಿ. ಮತ್ತು ಇಲ್ಲಿ ಇದ್ರ ಒಳಗಡೆ ಏರ್ ಪಾಕೆಟ್ಸ್ ಅಂದರೆ ಬ್ಲೂಟೂತ್ ಅಥವಾ ಇಂಟರ್ಕಾಮ್ಸ್ ಏನಾದರೂ ಹಾಕೊತೀನಿ ಅಂತಂದರೆ ಇದರಲ್ಲಿ ಏರ್ ಪಾಕೆಟ್ಸ್ ಇದೆ. ಮತ್ತು ಇದರಲ್ಲಿ ಸೇಫ್ಟಿ ರೇಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, DOT, ECE ಮತ್ತು ISI, ಮತ್ತು ಇಲ್ಲಿ ಮುಂದೆ ಶಾರ್ಪ್ 4 ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲನೂ ಸೇಫ್ಟಿ ರೇಟಿಂಗ್ಸಲ್ಲಿ ಬರುತ್ತೆ. DOT ಇದನ್ನು ಬಂದ್ಬಿಟ್ಟು US ಸರ್ಟಿಫಿಕೇಷನ್ ಕೊಡುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಆಮೇಲೆ ECE ಬಂದ್ಬಿಟ್ಟು ಯುರೋಪಿಯನ್ ಸರ್ಟಿಫಿಕೇಷನ್ ಆಗಿರುತ್ತೆ, ಎಕನಾಮಿಕ್ ಕಮಿಷನ್ ಆಫ್ ಯುರೋಪ್ ಅಂತ. ಶಾರ್ಪ್ ಬಂದ್ಬಿಟ್ಟು UK ಸರ್ಟಿಫಿಕೇಷನ್ ಆಗಿರುತ್ತೆ, ಸೇಫ್ಟಿ ಹೆಲ್ಮೆಟ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಪ್ರೋಗ್ರಾಮ್ ಅಂತ ಶಾರ್ಪ್ ಅಂತ. ISI ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಹೆಲ್ಮೆಟ್ ಬೈಯಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.